ನಾವಿಂದು ಯಾಕೆ ಸೇರಿ ಎಲ್ರು ಅಂತಂದ್ರ ಪತ್ರಕರ್ತ ಮಲ್ಲಪ್ಪ ಗೌಡ ಅವರ ಮಗಳಾದ ದಿವ್ಯಾ SSLC ಪರೀಕ್ಷೆ ನಂಬರ್ 625 ಪೈಕಿಯಿಂದ 619 ಮಾರ್ಕ್ಸ್ ತೆಗೆದಿ ಇಡೀ ಜಿಲ್ಲಾದಾಗಿಂದ ಅವರಾದ ಹೆಸರು ನೆಕ್ಸ್ಟ್ ನಾಗು ಹೆಸರು ಬರಪ್ಲೆ ಆ ರೀತಿ ಕೀರ್ತಿ ತಂದಿರ್ತಾಳ. ಒಬ್ಬ ಪತ್ರಕರ್ತರ ಮಗಳನ್ನು ಕೂಡ ಎಂಬ ಸಾಧನೆ ಮಾಡಬಹುದು, ನೆಕ್ಸ್ಟ್ ಎಲ್ಲ ಕಡೆ ಎಂಬುದು ಒಳ್ಳೆ ಮೆಸೇಜ್ ಕೊಡಬಹುದು ಎಂಬುದಕ್ಕೆ ಅಂತ ದಿವ್ಯಾ ಎಂದ ಉದಾಹರಣೆಗಳ. ಇವತ್ತು ಯಾಕೆ ನಾವು ಸನ್ಮಾನ ಮಾಡತ್ತೀವಿ ಅಂತಂದ್ರ ಇದೇ ರೀತಿ ನಮ್ಮ ಪತ್ರಕರ್ತರ ಎಲ್ಲರೂ ಮಕ್ಕಳು ಎಂಬುದು ಇದೇ ರೀತಿ ಅಭಿವೃದ್ಧಿ ಆಗ್ಬೇಕು, ಇದೇ ರೀತಿ ಎಂಬುದು ಅಂಕ ಗಳಿಸ್ಬೇಕು, ಅವ್ರಿಗೆಲ್ಲರಿಗೂ ನಮ್ಮ ಸಂಘದಿಂದ ಎಂಬುದು ಪ್ರೇರಣೆ ಸಿಗ್ಲಿ ಅಂತಂಬುದು ಪ್ರೋತ್ಸಾಹ ಮಾಡೋ ಕಡೆಯಿಂದ ಒಂದು ಸಣ್ಣ ಮಟ್ಟದ ಒಂದು ಸನ್ಮಾನ ಇಟ್ಕೊಂಡಿವಿ. ನೆಕ್ಸ್ಟ್ ನಮ್ಮ ಸಂಘದಿಂದ ಕೂಡ ರಾಜ್ಯ ಮಟ್ಟದಾಗ ದಿವ್ಯಾ ಕರ್ಷಂದ ಅವರು ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಗದು ಬಹುಮಾನ ಕೂಡ ಅವ್ರು ಕೊಡ್ತಾ ಇದ್ದಾರೆ. ನಮ್ದು ಯಾರೇ ಪತ್ರಕರ್ತರು ಇರ್ಲಿ, ಪತ್ರಕರ್ತರಿಗೆ ಅನೇಕ ಯೋಜನೆಗಳವ, ಬಟ್ ಬೇರೆ ಬೇರೆಯವ್ರಿಗೆ ಎಲ್ರಿಗೂ ನಾವು ಸನ್ಮಾನ ಮಾಡ್ತೀವಿ. ಬಟ್ ನಮ್ಮ ಪತ್ರಕರ್ತರು ಒಬ್ರು ಮಗಳು ಬಂದಾರ ಅಂತಂದ್ರೆ ಅವ್ರಿಗೆ ನಾವ್ಯಾಕೆ ಸನ್ಮಾನ ಮಾಡ್ಬಾರ್ದು, ನಾವ್ಯಾಕೆ ಪ್ರೇರಣೆ ಕೊಡ್ಬಾರ್ದು. ಪತ್ರಕರ್ತ ಸಂಘದಿಂದ ಇವತ್ತ ಮಗು ದಿವ್ಯಾ ನಮ್ಮ SSLC ಪರೀಕ್ಷೆಯಲ್ಲಿ ತಾಲೂಕು ಮಟ್ಟದಲ್ಲಿ ಅದ್ಭುತವಾಗಿ ಸಾಧನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸಂಘದ ಪರವಾಗಿ ಅವಳಿಗೆ ಇವತ್ತೊಂದು ಸತ್ಕಾರ ಮಾಡಿ ಒಂದು ಒಳ್ಳೆಯ ಸಂದೇಶ ಹೋಗ್ಬೇಕು ಸಮಾಜಕ್ಕೆ. ಯಾಕಂದ್ರೆ ನಮ್ಮ ಪತ್ರಕರ್ತರ ಮಕ್ಕಳು ಕೂಡ ಈ ರೀತಿ ಎಲ್ಲರ ಮಕ್ಕಳು ಕೂಡ ಈ ರೀತಿ ಬೆಳಿಬೇಕು, ಮುಂದೆ ಬರಬೇಕು, ಅವರಿಗೆ ಎಲ್ಲರ ಸಹಕಾರ ಕೂಡ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಇವತ್ತೆ 94 ಅಲ್ಲ 99.4 ಅದು ಸಾಮಾನ್ಯ ಮಾತಲ್ಲ, ಹೌದಾ? ಇದಕ್ಕೆ ಇವತ್ತೇನಂದ್ರೆ ನಾವೆಲ್ಲ ಗೊತ್ತಿದೆ, ನಾವೆಲ್ಲ ಏನಂದ್ರೆ 35-40 ಪಾಸ್ ಆಗಿರ್ತೀವಿ ನಾವೆಲ್ಲ ಅಂದ್ರೆ. ಬಟ್ ಈಗ ಏನಂದ್ರೆ ಆಕೆ 99.5 ಅಂದ್ರೆ ಸಾಮಾನ್ಯ ಮಾತಲ್ಲ. ನಮಗೊಂದು ಹೆಮ್ಮೆ ವಿಷಯ, ನಮ್ಮ ಪತ್ರಕರ್ತರ ಮಗಳು ಬಗ್ಗೆ ಏನಂದ್ರೆ ಒಂದು ಟಾಪರ್ ನಮ್ಮ ತಾಲೂಕಿಗೆ, ಇದು ಜಿಲ್ಲೆಗೆ ರಾಜ್ಯ ಮಟ್ಟಕ್ಕೆ 8ನೇ ರ್ಯಾಂಕ್, 8ನೇ ರ್ಯಾಂಕ್. ಅದಕ್ಕೆ ಭಾಳ ಹೆಮ್ಮೆ ವಿಷಯ ಇದೆ. ಅದಕ್ಕೆ ಈ ದಿನ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ, ನಮ್ಗೆ ಹೆಮ್ಮೆ ಅಂತ ತಿಳ್ಕೊಂಡು ಈಗ ನಮ್ಮೆಲ್ಲ ಪತ್ರಕರ್ತರ ಸಂಘದ ಸದಸ್ಯರಿಗೆ, ಅಧ್ಯಕ್ಷರಿಗೆ ಕೂಡ ಒಂದು ವಂದನೆ ಹೇಳಿ ನಾವು ಮುಗಿಸ್ತೀವಿ. ಏನೋ ಒಂದು ಛಲ ಹುಟ್ಟಿಸ್ತದ, ನೆಕ್ಸ್ಟ್ ಏನೋ ಒಂದು ಸಾಧನೆ ಮಾಡ್ಬೋದು ಎಂಬುದು ಒಂದು ಛಲ ಹುಟ್ಟಿಸ್ತದ. ಆ ಛಲ ಯಾಕೆಂದ್ರೆ ಬರ್ಲಿ ಅಂತಂಬ ಹಿತದೃಷ್ಟಿಯಿಂದ ನಾ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ. ದಿವ್ಯೆಯಿಂದ ಒಳ್ಳೆ ಮುಂದಿನ ಭವಿಷ್ಯದಿಂದ ಒಳ್ಳೆ ರೀತಿ ಉಜ್ವಲ ಆಗ್ಲಿ, ನೆಕ್ಸ್ಟ್ ಅವ್ರದ್ದು ಕುಟುಂಬಕ್ಕೆಂಬುದಕ್ಕೆ ಕೀರ್ತಿ ತರಲಿ, ಆಕೆ ಕಲ್ತಿನ ಸ್ಕೂಲಿಗೆಂಬ ಕೀರ್ತಿ ತರಲಿ ಅಂತ ಹಾರೈಸ್ತಾ ನಮ್ಮ ಪತ್ರಕರ್ತ ಸಂಘದಿಂದ ಸನ್ಮಾನ ಸ್ವೀಕರಿಸಿದ ದಿವ್ಯಗಂಧ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸಿ ಜನಿದೆ.